ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು. 3 ವರ್ಷ 10 ತಿಂಗಳಿದ್ರು. ಕುಮಾರಸ್ವಾಮಿ 1 ವರ್ಷ 2 ತಿಂಗಳಿದ್ರು. ಏನಾದ್ರು ಮಾಡಿದ್ದಾರೆ ಮೈಸೂರಿಗೆ? ಲೂಟಿ ಲೂಟಿ ಲೂಟಿ. ಮತ್ತೆ ಓಟ್ ಕೊಡ್ಬೇಕು ಅವ್ರಿಗೆ. ಏನು ಮಾಡಿದವ್ರಿಗೆ ಓಟ್ ಕೊಡ್ತೀರಾ? ಗೇಟ್ ಹುಲ್ಲಾಕ್ಬೇಕು ಬೇಡ, ಎತ್ತಿ ಹುಲ್ಲಾಕ್ಬೇಕು ಬೇಡ. ನಾವು ಏನಿದ್ದೀವಿ ಈಗ 10 ತಿಂಗಳಲ್ಲಿ ಹರೀಶ್ ಗೌಡ ನಿಮ್ಮ ಪ್ರತಿನಿಧಿಯಾಗಿ ನನ್ನ ಹತ್ರ ಬಂದು ಎಲ್ಲ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ದಿನ ಭೇಟಿ ಮಾಡಿದಾಗಲೆಲ್ಲ ಹೇಳ್ತಾ ಇರ್ತಾರೆ. ನಾವು ಚುನಾವಣೆಗಿಂತ ಮುಂಚಿತವಾಗಿ 5 ಗ್ಯಾರಂಟಿಗಳು ಕೊಟ್ಟಿದ್ವಿ. ಜಾರಿ ಮಾಡಿದ್ದೇವೋ ಇಲ್ಲ? ಹೇಳ್ರಮ್ಮ ಹೆಂಗಸರು, ನೀವೆಲ್ಲ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಇಲ್ಲ? ಆ ದುಡ್ಡೆಲ್ಲ ಉಳಿತಾಯ ಆಗ್ತಾ ಇದೆ ಇಲ್ಲ? ಉಳಿತಾಯ ಆಗ್ತದೆ ಇಲ್ಲ? ಇವೆಲ್ಲ ಇದು ಎಂತಿದು ಶಕ್ತಿ ಯೋಜನೆ ಉಚಿತವಾಗಿ 200 ಯೂನಿಟ್ ವರೆಗೆ ಕರೆಂಟ್ ಫ್ರೀ. ಬಡವರೆಲ್ಲ 200 ಯೂನಿಟ್ ಒಳಗಡೆನೆ ಉಪಯೋಗಿಸ್ತಾರೆ ಅಲ್ವಾ? ಜ್ಯೋತಿ ಲಕ್ಷ್ಮಿ, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ 2,000 ರೂಪಾಯಿ. 1,17,00,000 ಕುಟುಂಬಗಳಿಗೆ, 1,17,00,000 ಕುಟುಂಬಗಳಿಗೆ ತಿಂಗಳಿಗೆ 2,000 ರೂಪಾಯಿ. ನೋಡೋಣ, ಬರ್ತಾ ಇದೆಯಾ? 2,000 ರೂಪಾಯಿ. 1,17,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ. ಅಕ್ಕಿ ನಾನಿದ್ದಾಗ 2003ರಿಂದ 2018ರವರೆಗೆ ಇದ್ದಾಗ 7 ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಇಲ್ಲ? ಅದನ್ನ 5 ಕೆಜಿ ಉಳಿಸಿದ್ರು. ನಮಗೇನಪ್ಪ ಅಂತಂದ್ರೆ ಬಡವರು ಹೊಟ್ಟೆ ತುಂಬ ಊಟ ಮಾಡಲೇಬೇಕು, 3 ಹೊತ್ತು ಊಟ ಮಾಡಲೇಬೇಕು. ಬರೀ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡ್ರು ಸಾಲಲ್ಲ. ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಮನೆ ಕೆಲಸ ಮಾಡೋರಿದ್ದಾರೆ, ಜಮೀನುಗಳಲ್ಲಿ ಕೂಲಿ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲರೂ ಕೂಡ 3 ಹೊತ್ತು ಊಟ ಮಾಡಲೇಬೇಕು. ಒಮ್ಮೆ ನಿಮಗೆ ಒಂದು ನಡೆದಂತ ಘಟನೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಿಜೆಪಿನಲ್ಲಿ ಒಬ್ಬ ಗುರುಪಾದಪ್ಪ ನಾಗಮಾರಪಲ್ಲಿ ಅಂತ ಸೀನಿಯರ್ MLA ಇದ್ದಾರೆ. ಅವರು ನನಗೆ 2013ರಲ್ಲಿ ಅಸೆಂಬ್ಲಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆದ್ಮೇಲೆ ಬಡವರಿಗೆ ಫ್ರೀ ಅಕ್ಕಿ ಕೊಟ್ಬಿಟ್ಟು ನಮ್ಗೆ ಯಾರು ಕೆಲಸಕ್ಕೆ ಬರಲ್ಲ, ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನಾನೇನು ಉತ್ತರ ಕೊಡ್ಬೇಕು ಅಂತ, ಏನು ಉತ್ತರ ಕೊಟ್ಟೆ ಗೊತ್ತಾ? ನೀವು ಓದಿದ್ರೆ ಇಲ್ಲೋ ಗೊತ್ತಿಲ್ಲ, ಪತ್ರಿಕೆಯಲ್ಲಿ ಮಿಸ್ಟರ್ ಗುರುಪಾದಸ್ವಾಮಿ, ನೀವು ಅಲ್ಲ, ಗುರುಪಾದಪ್ಪ ನಾಗಮಾರಪಲ್ಲಿ, ನೀವು ಯಾವತ್ತು ಕೂಡ ಹೋಗಿ ಜಮೀನುಗಳಲ್ಲಿ ಅಥವಾ ಗಾರೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ. ಇಂಥವ್ರಿಗೆ ನಾವು ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು. ನೀವೊಂದಷ್ಟು ದಿನ ಕೆಲಸ ಮಾಡಪ್ಪ. ಅವ್ರು ಗೇದು ಬೆನ್ನೆಲ್ಲ ಬಗ್ಗೋಗ್ಬಿಟ್ಟಿದೆ ಅವ್ರಿಗೆ.
ಅವರು ಸಾಕು ಜೀವನದಲ್ಲಿ ಒಂದಷ್ಟು ದಿನ ರೆಸ್ಟ್ ತಗೊಳ್ಳಿ, ನೀನು ಹೋಗಿ ಮಾಡಪ್ಪ ಅಂತ ಹೇಳಿದೆ. ಹೇಳು ಸರಿಯಾಗಿದೆಯಿಲ್ಲ? ಹೇಳು ಸರಿಯಾಗಿದೆಯಿಲ್ಲ? ಅವರಿಗೆ 5 kg ಮಾಡ್ಬಿಟ್ರು ಬಿಜೆಪಿಯವರು. ಅದಕ್ಕೆ ನಾನು ಹೇಳಿದೆ 7 kg ಕೊಡ್ರಿ ಅಂತ ಕೇಳಿದೆ. ಯಡಿಯೂರಪ್ಪ ದುಡ್ಡಿಲ್ಲ ಅಂತಂದ್ಬಿಟ್ರು, ಬಸವರಾಜ ಬೊಮ್ಮಾಯಿ ದುಡ್ಡಿಲ್ಲ ಅಂತಂದ್ರು. ಅದಕ್ಕೆ 2023ಕ್ಕಿಂತ ಮುಂಚಿತವಾಗಿ ನಾವು ಮಾತು ಕೊಟ್ಟಿದ್ದು 10 kg ಕೊಡ್ತೀವಿ ಅಕ್ಕಿನ, 10 kg ಕೊಡ್ತೀವಿ. ಬಿಜೆಪಿಯವರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಬಿಜೆಪಿ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥದ್ದು. ಅವರು ಅಕ್ಕಿ ಎಲ್ಲ ಶೇಖರಣೆ ಮಾಡೋರು, ದಾಸ್ತಾನು ಇಟ್ಕೊಳ್ಳೋರು. ಅವ್ರನ್ನ ಕೇಳಿದ್ರೆ ಏನ್ರಿ ನಾವು ಬಡವರಿಗೆ ಅಕ್ಕಿ ಕೊಡ್ತೀವಿ 5 kg ಹೆಚ್ಚಾಗಿ ಅಂತ ಹೇಳ್ಬಿಟ್ಟಿದೀವಿ, ನೀವು ಅಕ್ಕಿ ಕೊಡ್ರಿ ಅಂತ ಹೇಳೋದು. ಕೊಡ್ತೀವಿ, ಅದೇ ಪುಕ್ಕಟೆ ಕೇಳಲಿಲ್ಲ ನಾವು. 1 kg ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ. 34 ರೂಪಾಯಿ ನೀವು ಎಷ್ಟು ಮಾರಾಟ ಮಾಡ್ತೀರಿ 1 kg ಅಕ್ಕಿನ, ಅಷ್ಟು ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತ ಕೇಳೋದು. ಕೊಡ್ತೀವಿ ಅಂತ ಹೋಗ್ತಾರೆ, ಲೆಟರು ಕೊಟ್ಬಿಟ್ರು ಕೊಡ್ತೀವಿ ಅಂತ. ಪಿಯೂಷ್ ಗೋಯಲ್ ಅಂತ ಒಬ್ರು ಮಂತ್ರಿ ಇದ್ದಾರೆ, ಅವರು ಆಹಾರ ಮಂತ್ರಿ ಕೇಂದ್ರದಲ್ಲಿ. ಅವರು ಫುಡ್ ಕಾರ್ಪೊರೇಷನ್ ಇಂಡಿಯಾಕ್ಕೆ ಹೇಳ್ಬಿಟ್ರು, ಅಕ್ಕಿ ಕೊಡ್ಬೇಡ್ರಿ, ಯಾಕಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಹೆಸರು ಬಂದ್ಬಿಡ್ತದೆ, ಬಡವರಿಗೆ ಅಕ್ಕಿ ಕೊಟ್ಬಿಡ್ತಾರೆ, ಬಡವರೆಲ್ಲ ನಮ್ಮಿಂದ ದೂರ ಆಗ್ಬಿಡ್ತಾರೆ ಅಂತೇಳಿ ಹೇಳ್ಬಿಟ್ರು. ಅಕ್ಕಿನೇ ಸಿಕ್ಕಾಗ ಮಾಡೋದು. ನಾವು ಅದಕ್ಕೆ ಅಕ್ಕಿ ಸಿಕ್ಕವರಿಗೆ ಪ್ರತಿ ಒಬ್ಬರಿಗೆ 5 kg ಅಂತಂದ್ರೆ 5 kg ಅಂತಂದ್ರೆ 170 ರೂಪಾಯಿ, 34 ರೂಪಾಯಿ ಅಂತೆ, 170 ರೂಪಾಯಿ. ಬರ್ತಾ ಇದೆಯಲ್ಲ? ಬರ್ತಾ ಇದೆಯಲ್ಲ? ಅದು ಈಗ ಕಾಳು ಕಡ್ಡಿ, ಉಪ್ಪು, ಮೆಣಸು ಇವೆಲ್ಲ ತಗೊಳಕ್ ಆಗ್ತಾ ಇದೆಯಲ್ಲ? ತಗೊಳಕ್ ಆಗ್ತಾ ಇದೆ. ಆದ್ರೆ ಮತ್ತೆ ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗ್ಬೇಕು. ಆಮೇಲೆ ನರೇಂದ್ರ ಮೋದಿ ಅವರು ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಎಂದ್ರು. ಮಾಡಲಿಲ್ಲ. ಅದಕ್ಕೆ ನಾವೇನ್ ಮಾಡೋದು, ನಿರುದ್ಯೋಗಿ ಯುವಕ ಯುವತಿಯರಿಗೆ, ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದು 2 ವರ್ಷದೊಳಗೆ ಕೊಡಬೇಕು. 2 ವರ್ಷದಲ್ಲಿ ಅವ್ರಿಗೆ ಕೆಲಸ ಗಿಟ್ಟಿಸ್ಕೋಬೇಕು. ಅದಕ್ಕೋಸ್ಕರ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ಕೊಡ್ತೀವಿ. 7 ವರ್ಷದಲ್ಲಿ ಕೆಲಸ ತಗೊಂಡ್ರಪ್ಪ ಅಂತ ಹೇಳಿ ನಾವು ಈಗ ದುಡ್ಡು ಕೊಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಕೂಡ ಜಾರಿ ಆಯಿತು. ನಾವು 5 ಗ್ಯಾರಂಟಿಗಳು, ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ ಮಾಡಿದೀವೋ ಇಲ್ಲ? ಬಿಜೆಪಿ ಅವರು ಮಾಡಿದಾರ? ಯಾವ ರಾಜ್ಯದವರು ಮಾಡಿದಾರ? ನಾವು ಇವತ್ತು ಇದನ್ನು ಹೇಳಿದಾಗ, ಈ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತಂದಾಗ ಇದೇ ಬಿಜೆಪಿ ಅವರು ಹೇಳಿದ್ರು ಕೊಡಕ್ಕಾಗಲ್ಲ, ಕೊಟ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದಾರೆ, ಈಗ ಕೊಟ್ಟಾದ್ಮೇಲೆ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ ಇವತ್ತು ಬಿಜೆಪಿ ಅವರಿಗೆ, ನಿಮ್ ತರ ನಾವು ಕೊಟ್ಟ ಮಾತಿನಂತೆ ನಡ್ಕೊಳ್ಳದೆ ಇರೋರಲ್ಲ, ಕೊಟ್ಟ ಮಾತಿನಂತೆ ನಡ್ಕತ್ತೇವೆ. ನಮಗೆ ಜನ 5 ವರ್ಷದೊಳಗೆ ಓಟ್ ಕೊಟ್ಟಿದ್ದಾರೆ. 5 ವರ್ಷನೂ ಕೂಡ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡುತ್ತೇವೆ.
ಆ ಬಿಜೆಪಿಯವರಿಗೆ ಸುಳ್ಳು ಬಿಟ್ಟರೆ ಏನು ಹೇಳಕ್ ಬರಲ್ಲ. ಅದಕ್ಕೆ ನಾನು ಅನೇಕ ಸಾರಿ ಹೇಳಿದ್ದೀನಿ, ಸುಳ್ಳೇ ಬಿಜೆಪಿಯವರ ಮನೆ ದೇವರು, ಸುಳ್ಳೇ ಬಿಜೆಪಿಯವರ ಮನೆ ದೇವರು. ಈ ಸುಳ್ಳು ಹೇಳೋರು ಕೊಡ್ತೀರಾ, ಕೆಲಸ ಮಾಡೋರು, ಸುಳ್ಳು ಹೇಳೋರು ಕೊಡ್ತೀರಾ, ಕೆಲಸ ಮಾಡೋರು ಕೊಡ್ತೀರಾ. ನಾನು ಮುಂದಿನ ಈ ವರ್ಷ 36,000 ಕೋಟಿ 5 ಗ್ಯಾರಂಟಿಗಳಿಗೆ ಖರ್ಚಾಗಿದೆ. ಮುಂದಿನ ವರ್ಷ ಬಜೆಟ್ ನಲ್ಲಿ ಹೇಳಿದ್ದೀನಿ 52,009 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದೇನೆ. ಈಗ ಹೇಳಿ, ನಮಗ್ ಕೊಡ್ತೀರಾ, ನಮ್ಗೆ ಆಶೀರ್ವಾದ ಮಾಡ್ತೀರಾ, ಸುಳ್ಳು ಹೇಳಿದವರು ಮಾಡ್ತೀರಾ, ಏನು ಮಾಡದೇ ಇದ್ದವರು ಮಾಡ್ತೀರಾ? ನೀವೆಲ್ಲ ಸಾಮಾನ್ಯ ಕುಟುಂಬಕ್ಕೆ ಸೇರಿದವರು, ಬಹಳ ಮಜ್ಜೆಗಳು ಕೂತಿರೋರು, ಅದಾನಿ ಅಂಬಾನಿಗಳಲ್ಲ. ಮಧ್ಯಮ ವರ್ಗದ ಜನ ಇರ್ಬೋದು, ಕೆಳವರ್ಗ ಮಧ್ಯಮ ವರ್ಗದ ಜನ ಇರ್ಬೋದು, ನೀವೆಲ್ಲರೂ ಕೂಡ ನಮ್ಮ ಕೈ ಹಿಡಿಬೇಕು. ಹರೀಶ್ ಕುಮಾರ್ ಗೌಡರಿಗೆ ಶಕ್ತಿ ತುಂಬಬೇಕು. ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡ್ತೀರಾ? ಹೇಳಿ, ಕೈ ಎತ್ತಿ ನೋಡೋಣ. ದಯಮಾಡಿ ಲಕ್ಷ್ಮಣ್ ಅವರನ್ನ ಲೋಕಸಭೆಗೆ ಕಳಿಸ್ಕೊಡಿ. ಅವ್ರು ಕಳಿಸ್ಕೊಟ್ರೆ ನಿಮಗೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯ ಸಿಕ್ಕಿದಾಗ ಆಗ್ತದೆ. ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿ ಸಿಕ್ಕಿದಾಗ ಆಗ್ತದೆ. ದಯವಿಟ್ಟು ಅದನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.